ಆ ಪ್ರತಿಕಾರದ ಸೇಡನ್ನೇ ನಾನು ಈ ರೀತಿ ತೀರ್ಸ್ಕೊಂತ ಇರೋದು. ಏನೋ ಮಗ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದಿದ್ದಾನಂತ ಪ್ರೀತಿಯಿಂದ ನೋಡ್ಕೊಳ್ಳೋದನ್ನ ಬಿಟ್ಟು ನನ್ನನ್ನು ಅವಮಾನ ಮಾಡಿದೀಯಾ. ಇಷ್ಟೇ ಅಲ್ಲ ಕಣೆ, ಇನ್ನು ನೀನು ನರಳಿ ನರಳಿ ಸಾಯ್ಬೇಕು. ಆ ಥರ ನಾನು ಮಾಡದೆ ಹೋದ್ರೆ ನನ್ನ ಹೆಸರು ಶರವೇಗದ ಶರ್ಮಿಳನೇ ಅಲ್ಲ. ನಮ್ಮನೆ ಕಂಡು ನನ್ನ ಕಣ್ಣು ಮುಚ್ಚೋದು ಅದು ಇಷ್ಟು ಧೈರ್ಯವಾಗಿ ನನ್ನ ಪೃಥ್ವಿರಾಜಿಂದ ಮಾತ್ರ ಸಾಧ್ಯ. ತಾವು ಪೃಥ್ವಿರಾಜ ರಂಬೆ ಊರ್ವಶಿ ಮೇನಕಿ ಇವರೆಲ್ಲರೂ ಮೀರಿಸುವ ಈ ನಿನ್ನ ಮೈಮಾಟ ನೋಡಿದರೆ ಮತ್ತೆ ಮತ್ತೆ ಬರಬೇಕು ಅನಿಸುತ್ತೆ ರಕ್ಕಮ್ಮ. ಆ ನಿನ್ನ ಕಣ್ಣುಗಳು, ಆ ನಿನ್ನ ತುಟಿಗಳು, ಕನಸಲ್ಲೂ ನೀನೇ ಮನಸ್ಸಲ್ಲೂ ನೀನೇ, ಒಂದು ಕ್ಷಣದಲ್ಲಿ ಬಿಟ್ಟಿರೋಕೆ ಆಗ್ತಿಲ್ಲ ನನಗೆ. ಯಾಕಂದರೆ ನಮ್ಮ ಹುಡುಗರು ಹೇಳಿದ್ರು, ಕಿಚ್ಚ ನಿಂಗೆ ಲವ್ ಆಗಿದೆ ಅಂತ. ಚೇಚೆ ನಾನು ಮಾಡಿಲ್ಲ. ಯಾಕಂದರೆ ಮೊದಲೇ ಮಹೇಂದ್ರನ ಸ್ನೇಹಿತ. ಅವನಿಗೆ ಹೇಳು, ಕೊಚ್ಚೋ ಹುಚ್ಚನ ಅಟ್ಟೋಡ್ಸ್ಕೊಂಡು ಕೊಚ್ಚೋ ನಾನು. ಪಕ್ಕದಲ್ಲಿ ಕೂತು ಮೇಯವನು ಬೆಕ್ಕೋ ಅವನು ಬಿಡ್ತೀನ ಹೋಗೆ ಹೋಗೆ ವಿಷಯ ಮಾಡ್ತಾನೆ. ಅದಕ್ಕೋಸ್ಕರ ನೀನು ನೋಡ್ಬೇಕನ್ನಿಸ್ತು, ಅದಕ್ಕೆ ಬೇಗ ಬೇಗ ಬಂದ್ಬಿಡ್ತಾನೆ. ಹಾಂ, ನನಗೂ ಅಷ್ಟೇ ಪೃಥ್ವಿರಾಜ್. ನಿಮ್ಮನ್ನ ಒಂದು ಕ್ಷಣ ಕೂಡ ಬಿಟ್ಟಿರೋಕ್ಕಾಗೋದಿಲ್ಲ. ನಿಮ್ಮನ್ನ ಮನೆ ಕರೆ ಕಳಿಸಿ ನಿಮ್ಮ ಜೊತೆ ಹಾಯಾಗಿ ಇರಬೇಕು ಅಂದರೆ ಈ ಹಾಳಾದ ಮುದುಕಿ 24 ಗಂಟೆ ಮನೆಯಲ್ಲೇ ಬಿದ್ದಿರ್ತಾಳೆ. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಆ ಮಿಲ್ಟ್ರಿ ಮುದುಕಿನ ಮನೆಯಿಂದ ಹೊರ ಹಾಕಿದಂತೆ ಈ ಮುದುಕಿನ ಮನೆಯಿಂದ ಹೊರಗೆ ಹಾಕಿದ್ರೆ ಮುಗಿತಲ್ವಾ? ಆಗ ಈ ಮನೆಯಲ್ಲಿ ಜಿಂತಾತ ಚಿತ್ತ ಚಿತ್ತ. ಆದಷ್ಟು ಬೇಗ ಒಂದು ಪ್ಲಾನ್ ಮಾಡಿ ಈ ಕೆಲಸ ಮಾಡಿ ಮುಗಿಸ್ತೀನಿ. ಗಿವ್ ಮಿ ಸಿಗರೇಟ್. ಓ ಏನೇ ಹೇಳು ಪೃಥ್ವಿರಾಜ್, ಇದ್ರಲ್ಲಿ ಸಿಗೋ ಮಜಾನೇ ಬೇರೆ. ಅಯ್ಯೋ, ಅದು ಕೂಡ ನಮ್ಮ ಬ್ರ್ಯಾಂಡೇ. ಅದಕ್ಕೋಸ್ಕರ ಸ್ವಲ್ಪ ಸೊಂಡ ಕೊಟ್ರೆ ಡಿಂಗ್ ಡಿಂಗ್ ಡಿಗಾನ ಡಂಗ್ ಡಂಗ್ ಡಗಾನ. ಮುದ್ಕಿ ಕಾಲಿ ಕೈಲಿ ಬರ್ತಾ ಇದೆಯಲ್ಲ ಬಟ್ಟೆ ಗಂಟೆಯಲ್ಲಿ. ನೀನು ಹೊಟ್ಟೆ ತುಂಬ ಊಟ ಹಾಕಿ ಕಳಿಸಿದ್ದೆಲ್ಲವ, ಅದಕ್ಕೆ ತಲೆ ಸುತ್ತು ಬಂದ ಹಳ್ಳದ ದಂಡೆ ಮೇಲೆ ಬಿದ್ದೆ. ಬಟ್ಟೆ ಗಂಟು ನೀರಾಗ ಬಿದ್ದು ಕೊಚ್ಕೊಂಡು ಹೋಯ್ತು. ಅಯ್ಯೋ ಹಾಳಾದೋಳೆ, ಅದ್ರ ಜೊತೆಗೆ ನೀನು ಕೊಚ್ಕೊಂಡಲ್ಲಿ ಎಂಥ ನೀಚಿ ಹೆಣ್ಣಿನ ಹೊಟ್ಟೆಯಾಗ ಹುಟ್ಟಿಯಲೇ ನೀನು. ನಿನ್ನ ತಾಯಿ ವಯಸ್ಸಿನಕ್ಕೆ ನಾನು ನನ್ನ ತಕ್ಕಿ ಮೇಲೆ ಕೈ ಮಾಡಕ್ಕ ನಿನ್ನ ಮನಸ್ಸಾರ ಹೆಂಗ ಬರುತ್ತಲೇ? ನನ್ನ ಮೈಯಾಗ ಆರಾಮಿಲ್ಲವ, ಹೊಡಿಬೇಡಂದ್ರು ಹೊಡಿತಿ, ಹೊಟ್ಟೆ ಹಸ್ತೈತಿ ತನ್ನ ಹಾಕವ ಅಂದ್ರು ಹೊಡಿತಿ. ಎಂತ ಕೆಟ್ಟ ರಕ್ತ ಹರಿತಿರ್ಬೇಕು ನಿನ್ನ ಮೈಯಾಗ. ನೀನು ಮಾಡೋ ಹೋದ್ರತನ ನನಗೆ ಗೊತ್ತಿಲ್ಲ ಅಂತ ತಿಳಿದೇನಲೇ? ನಂಗೆಲ್ಲ ಗೊತ್ತೈತಿ, ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀನಿ. ಯಾಕೆ ಗೊತ್ತಾ? ನನ್ನ ಮಗನ ಸಲುವಾಗಿ. ನನ್ನ ಗಂಡ 30 ವರ್ಷ ದೇಶ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಹೆಂಡತಿ ಮಗನ ಜೊತೆ ಹಾಯಾಗಿರ್ಬೇಕಂತ ಬಂದ್ರ ಅವ್ರ ಮೇಲೆ ಅಪೋದ ಕೊಟ್ಟು ಈ ಮನೆಯಿಂದ ಹೊರಗೆ ನೂಕಿದ್ದು ಯಾಕಂತ ಗೊತ್ತೈತಿ, ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಅದೀನಿ. ಯಾಕೆ ಗೊತ್ತಾ? ನನ್ನ ಮಗನ ಸಲುವಾಗಿ. ಯಾಕಂದ್ರ ನಿನ್ನ ದೇವತೆ ಅಂತ ತಿಳ್ಕೊಂಡ್ಬಿಟ್ಟೈತೆ ನನ್ನ ಮಗ. ನಾಳೆ ನೀನಿಂತ ನೀಚ ಹೆಣ್ಣದಿ ಅಂತ ನನ್ನ ಮಗ ಗೊತ್ತಾದ್ರ ಎಲ್ಲಿ ತನ್ನ ಜೀವಕ್ಕೆ ಅಪಾಯ ಮಾಡ್ಕೊಂಡು ಬಿಡ್ತಾಯ್ತು ಅಂತ ನನ್ನ ಕಣ್ಣಿಟ್ಟು ಕಾಪಾಡ್ಕೊಳಕತ್ತೇನವ. ಆದ್ರೆ ನಾನು ಸುಮ್ಮನೆ ಇರಂಗಿಲ್ಲ. ಬರ್ಲಿ ನನ್ನ ಮಗ, ಇವತ್ತೆಲ್ಲ ವಿಷಯ ಹೇಳ್ತೀನಿ. ಬರ್ಲಿ, ನಾನು ಹೇಳ್ತೀನಿ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿನ ಯಾವ ರೀತಿ ನಡೆಸ್ಕೋಬೇಕನ್ನೋದು ನನಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ. ಹೆಣ್ಣು ಅನ್ನೋ ಶಬ್ದಕ್ಕೆ ನಾಚಿಕೇಡ ನೀನು. ಲೇ, ಹೆಣ್ಣಾದಕ್ಕಿಗೆ ಕರುಣೆ ಮಮತೆ ಸಹನೆ ಇರ್ಬೇಕಪ್ಪ. ಅದು ಖರೇನ ಒಳ್ಳೆ ಮನೆತನದಿಂದ ಬಂದ ಹೆಣ್ಣಾದ್ರೆ ನಿನಗೂ ಗೊತ್ತಾಕಿತ್ತು ತುಂಬಿದ ಮನೆಯಾಗ ಹೆಂಗ ಸಂಸಾರ ಮಾಡಬೇಕು, ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ಗೊತ್ತಾಕಿತ್ತು. ಏ ಮುದ್ದಿ,
ಮಹಾತ್ಮತಿಗೂ ಶಾಸ್ತ್ರ ಸಂಪ್ರದಾಯ ಅಂತ ಯಾಕೆ ಬಡ್ಕೋತೀಯ? ಆ ನಿನ್ನ ಗೊಡ್ಡು ಸಂಪ್ರದಾಯ ನನಗೆ ಬೇಕಾಗಿಲ್ಲ. ಕೊಟ್ಟು ಸಂಪ್ರದಾಯ ಅಲ್ಲಲೇ ನಮ್ಮ ಹಿಂದೂ ಸಂಪ್ರದಾಯ. ಹೆಣ್ಣನ್ನ ದೇವತೆ ಅಂತಾರ. ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭಾ, ಕ್ಷಮಯ ಧರಿತ್ರಿ. ಈ 6 ಗುಣಗಳನ್ನ ಹೊತ್ತವಳ ನಿಜವಾದ ಮುತ್ತೈದೆ. ಇದರ ಅರ್ಥ ಏನಂತ ಗೊತ್ತಾ? ಕಾರೇಶು ದಾಸಿ ಅಂದ್ರ ಹೆಂಡತಿ ಆದಾಕೆ ತನ್ನ ಗಂಡನ ಪ್ರತಿಯೊಂದು ಕಾರ್ಯಕ್ಕೂ ಕೈಗೂಡಬೇಕು. ಗಂಡನ ಯಶಸ್ಸಿಗೆ ಸದಾ ಬೆನ್ನೆಲುಬಾಗಿರಬೇಕು. ಕರುಣೇಶು ಮಂತ್ರಿ ಅಂದ್ರ ಕರುಣೆ, ಮಮತೆ, ಸಹನೆ ತುಂಬಿ ತುಳುಕುತ್ತಿರಬೇಕು. ಗಂಡನಿಗೆ ಹೆಜ್ಜೆ ಹೆಜ್ಜೆಗೂ ಮಂತ್ರಿಯಾಗಿ ಎಚ್ಚರಿಸ್ತಿರ್ಬೇಕು. ಇನ್ನು ಭೋಜೇಶು ಮಾತಾ ಅಂದ್ರ ಮನೆಗೆ ಯಾರ ಬರ್ಲಿ ನಗರಗತ್ತ ಬರಮಾಡಿಕೊಂಡು ಹೊಟ್ಟೆ ತುಂಬ ಉಣಬಡಿಸಿ ನಕ್ಕು ಅಂತ ಬೀಳ್ಕೊಡ್ಬೇಕು. ಮಾತೆಯ ಸ್ವರೂಪಳಾಗಿರ್ಬೇಕು, ಅನ್ನಪೂರ್ಣಿಯಾಗಿರ್ಬೇಕು. ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಹಣೆಗೆ ಕುಂಕುಮ, ಕೆನ್ನಿಗೆ ಅರಿಶಿಣ ಹಚ್ಕೊಂಡು ಮನೆ ಮುಂದ ಎಲ್ಲರ ಜೊತೆ ನಕ್ಕು ಅಂತ ಓಡಾಡ್ತಾಳಲ್ಲ, ಆ ಮನ್ಯಾಗ ಸದಾ ಲಕ್ಷ್ಮಿ ವಾಸ ಮಾಡಿರ್ತಾಳ. ಇನ್ನ ಶಯನೇಶು ರಂಭಾ ಅಂದ್ರ ಹೆಣ್ಣು ತಾನಿಷ್ಟ ಶೃಂಗಾರ ಮಾಡಿಕೊಂಡ್ರು ತನ್ನ ಮುತ್ತೈದೆ ತನದ ಗಡಿ ದಾಟದಂಗ ಕೇವಲ ತನ್ನ ಗಂಡನಿಗೆ ಮಾತ್ರ ಮೀಸಲಾಗಿರ್ಬೇಕು. ಇನ್ನ ಕ್ಷಮಯ ಧರಿತ್ರಿ ಅಂದ್ರ ಗಂಡ ಏನ ತಪ್ಪು ಮಾಡ್ಲಿ ತಿದ್ದಿ ಬುದ್ಧಿ ಹೇಳಿ ಸರಿ ದಾರಿಗೆ ತರಬೇಕು. ತನ್ನ ಸಂಸಾರದ ಗುಟ್ಟನ್ನ ಬಯಲಿಗೆಳಿಲಾರ್ದ ಹೊಟ್ಟೆಗಿಟ್ಕೊಂಡು ಗಂಡನ ಉಸಿರಲ್ಲಿ ಉಸಿರಾಗಿ ಬೆರೆತು ಕೊನೆ ಉಸಿರಿರೋ ತನಕ ಜೊತೆಯಾಗಿರ್ತಾಳಲ್ಲ, ಅಂಥಕ್ಕಿಗೆ ಕ್ಷಮಯ ಧರಿತ್ರಿ ಅಂತಾರ. ಇದೆಲ್ಲ ನಿನ್ನಂತವಳಿಗೇನಲ್ಲೇ ಗೊತ್ತಾಗ್ಬೇಕು. ನೀನು ಶಾಸ್ತ್ರೋಕ್ತವಾಗಿ ನನ್ನ ಮಗನ ಕೈ ಹಿಡಿದು ಎಲ್ಲರಿಂದ ಅಕ್ಷತೆ ಹಾಕಿಸ್ಕೊಂಡು ಗಂಡನೊಡಗೂಡಿ 7 ಹೆಜ್ಜೆಗಳ ಸಪ್ತಪದಿ ತುಳಿದು ಅರುಂಧತಿ ನಕ್ಷತ್ರ ನೋಡಿ ಸೇರಿದ್ದು ಬಲಗಾಲಿಟ್ಟು ಒಳಗ್ ಬಂದಿದ್ರ ಗೊತ್ತಾಕಿತ್ತು ಶಾಸ್ತ್ರ ಸಂಪ್ರದಾಯ ಅಂದ್ರ ಏನು ಅಂತ. ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸಹಿ ಮಾಡಿ ಹಾರ ಬದಲಾಯಿಸ್ಕೊಂಡು ದಿನಕ್ಕೊಬ್ಬನ ಸಂಘ ಬಯಸೋ ನಿನ್ನಂತ ನೀಚೆ ಹೆಣ್ಣಿಗೆ ಏನು ಗೊತ್ತಾಗ್ಬೇಕಲ್ಲೇ ನಮ್ಮ ಹಿಂದೂ ಸಂಪ್ರದಾಯ ಅಂದ್ರೆ ಏನು ಅಂತ. ಬರ್ಲಿ ನನ್ನ ಮಗ, ಎಲ್ಲ ವಿಷಯ ಬರ್ಲಿ ಅವರು. ನನ್ನ ಮಾತು ಕೇಳಿದರೆ ನಾ ಎಲ್ಲ ಹೇಳ್ತೇನೆ. ಬೇಡ ಬೇಡ ಅಂದ್ರು ಅಲ್ಲಿ ಬಟ್ಟೆ ಹಾಕೊಂಬರಕ್ ಹೋದ್ರು. ಬಟ್ಟೆ ಗಂಟೆಲ್ಲ ಕಳ್ಕೊಂಡು ಬಂದಿದ್ದಾರೆ. ಯಾಕತ್ತೆ ಹಿಂಗ್ ಮಾಡಿದ್ರೆ ಅಂತ ಕೇಳಿದ್ರೆ ನಾನು ಹೊಡಿತಿದ್ದಾರೆ. ಮಹಾತಾಯಿ, ಎಂಥ ತಾಟಗಿತ್ತಿ ಹೆಣ್ಣದಿಯಲ್ಲ ನೀನು. ಸೊಸೆಯಾಗಿ ಬಂದಾಕಿ ಮನೆ ಬೆಳಗು ದೀಪ ಆಗ್ಬೇಕು, ಅದನ್ನು ಬಿಟ್ಟು ತಾಯಿ ಮಗನಿಗೆ ಜಗಳ ಹಚ್ಚಿ ಮೋಜು ನೋಡೋ ರಾಕ್ಷಸ. ಸಾಕ್ಪಾಯಿ ಮುಚ್ಚಮ್ಮ, ಇವಳನ್ನ ಮದುವೆಗೆ ಮನೆಗೆ ಕರ್ಕೊಂಡ್ ಬಂದಾಗ್ಲಿದ್ರೆ ಇದೇ ಗೋಳಾಯ್ತು. ಮನೆಗೆ ಬಂದ ಮುತ್ತಾದ ಸೊಸೆನ ಹೆಂಗೆ ನಡ್ಸ್ಕೋಬೇಕಂತ ಗೊತ್ತಾಗಲ್ಲ. ಸಾರ್ಥಕಾತಪ್ಪ ನನ್ನ ಜನ್ಮ, ಸಾರ್ಥಕಾತು. 9 ತಿಂಗಳು ನಿನ್ನನ್ನು ಹೊತ್ತು ಸಾವು ಬದುಕಿನ ಮಧ್ಯೆ ಹೋರಾಡಿ ಜನ್ಮ ನೀಡಿದ್ದಕ್ಕ ಇವತ್ತು ಈ ತಾಯಿಗೆ ನೀ ಕೊಟ್ಟ ಕಾಣಿಕೆ ಮರಿಲಾರ್ದಂಥ ಕಾಣಿಕೆ. ಲೇ ಮಗನ, ಹೆಂಡತಿ ತಪ್ಪು ದಾರಿ ತುಳಿದ್ರ ಅಕ್ಕಿಗೆ ಮೂಗುದಾರ ಹಾಕಿ ಹಿಡಿಬೇಕು. ಅವನ ನಿಜವಾದ ಗಂಡಸು ಅಂದ್ರ ಹೆಂಡತಿ ಮಾತು ಕೇಳಿ ಹೆಂಡತಿ ಸೆರೆಗೆ ಹಿಡ್ಕೊಂಡು ಓಡಾಡು ನಿನ್ನಂಥ ಶಂಡು ಮಗನಿಗೆ ಜನ್ಮ ಕೊಟ್ಟಲ್ಲ ಅಂತ ನನ್ನ ಹೊಟ್ಟೆ ಉರಕತ್ತೈತ. ಏನಂತೆ? ಹೆತ್ತ ಮಗನಿಗೆ ಶಂಡ ಅಂತ ಕರಿತೀಯ ನಿನ್ನ? ಶಭಾಷ್, ಇವತ್ತು ಈ ತಾಯಿ ಋಣ ತೀರಿಸ್ಬಿಟ್ಟಪ್ಪ. ಗರ್ಭ ಅನ್ನೋ ಈ ಕುಡಿ ಒಳಗ ನನ್ನ ಕರುಳನ್ನ ನಿನಗೆ ಮಾಲೆ ಮಾಡಿ ಹಾಕಿ ರಕ್ತದಿಂದ ನಿನ್ನನ್ನು ಅಭಿಷೇಕ ಮಾಡಿ ನನ್ನ ರಕ್ತನ ಎದೆ ಹಾಲಾಗಿ ಉಳಿಸಿ ಬೆಳೆಸಿದ್ದಕ್ಕ ಇವತ್ತು ಈ ತಾಯಿ ಋಣ ತೀರಿಸ್ಬಿಟ್ಟಿ. ನೀ ಸಣ್ಣವಿದ್ದಾಗ ಆಡಕ್ ಹೊರಗೋದ್ರ
ಅಯ್ಯಯ್ಯೋ, ನನ್ನ ಕೂಸು ಎಲ್ಲಿ ಬಿದ್ದೆದ್ದು ಬರ್ತೈತು ಅಂತ ನೀನು ಬರೋ ತನಕ ಬಾಗಿಲ್ದಾಗ ಕಾಯ್ಕೋತ ನಿಂದಿರ್ತಿದ್ದಲ್ಲ, ಅದು ಋಣನ ತೀರಿಸ್ಬಿಟ್ಟಿ. ನಿನಗೆ ಜ್ವರ ಬಂದು ನೆರಳಾಡ್ತಿರ್ಬೇಕಾದ್ರೆ ನಿನ್ನ ತೊಡಿ ಮೇಲೆ ಹಾಕ್ಕೊಂಡು ಹಗಲು ರಾತ್ರಿ ಕಣ್ಣಿಗೆ ಕಣ್ಣ ಹಚ್ಚಿದಂಗ 100 ದೇವರಿಗೆ ಹರಕೆ ಹೊತ್ತು ನಿನ್ನನ್ನು ಕಾಪಾಡಿಕೊಂಡಲ್ಲ, ಅದು ಋಣನೂ ತೀರಿಸ್ಬಿಟ್ಟು. ನಿನ್ನ ಕಿಡ್ನಿ ಫೇಲ್ ಆಗಿ ನೀನು ಉಳಿಯಲ್ಲ ಅಂತ ಡಾಕ್ಟ್ರ್ ಹೇಳಿದಾಗ ನನ್ನ ಕಿಡ್ನಿ ಕೊಟ್ಟು ನಿನ್ನನ್ನು ಉಳಿಸ್ಕೊಂಡಲ್ಲ, ಅದು ಋಣನು ತೀರಿಸ್ಬಿಟ್ಟು. ನಾವು ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅಂತ ಹೇಳ್ತಿರಲ್ಲ, ಹಾಗಾದ್ರೆ ನಾನು ಮಾಡಿದ ಲೆಕ್ಕಕ್ಕೆ ಅಲ್ವಾ? ನಿನಗೆ ಇರೋದಕ್ಕೆ ಮನೆ ಕೊಟ್ಟೆ, ಊಟ ಕೊಟ್ಟೆ, ಉಟ್ಕೊಳ್ಳೋದಕ್ಕೆ ಬಟ್ಟೆನೂ ಕೊಟ್ಟೆ, ಆದ್ರೆ ನಿನ್ನನ್ನು ಸಾಕಾಗ್ಲಾರ್ದು ಈ ಮನೇಲಿ ಬಿಟ್ಟು ಹೋದ್ನಲ್ಲ ಆ ಮುದುಕ, ಅವನು ಮುಂದೆ ಹೇಳಬೇಕಾಗಿತ್ತು ನಿನ್ನ ಗೋಳಾಟ. ನನ್ನ ಸಾಕಾಗ್ಲಾರ್ದ ಬಿಟ್ಟು ಹೋಗಿಲ್ಲೋ ನನ್ನ ಗಂಡ. ನಿನ್ನಂಥ 100 ಮಂದಿಗೆ ಅನ್ನ ಹಾಕೋ ತಾಕತ್ತು ನನ್ನ ಗಂಡಗೈತೋ, ನನ್ನ ಗಂಡಗೈತಿ. ನನ್ನ ಗಂಡ ಪಡ್ಕೊಂಡ್ರು, ಬೇಡ ಸುಮತಿ, ಈ ರಾಕ್ಷಸರ ಮನೆ ಒಳಗಿರೋದು ಬೇಡ, ನಡಿ ಹೋಗೋಣ ಅಂದ್ರು. ಅವ್ರ ಮಾತಿಗೆ ಬೆಲೆ ಕೊಡ್ಲಾರ್ದ ನಿನ್ನ ಸಲುವಾಗಿ ಉಳ್ಕೊಂಡಕ್ಕೆ ನಾನು. ಯಾಕಂದ್ರೆ ನೀನು ಹೋಗ್ಬಿಟ್ರೆ ಮನೆ ಬಿಟ್ಟು, ನನ್ನ ಕೂಸು ಎಲ್ಲಿ ಪರದೇಶ ಆಗುತ್ತೆ ಅಂತ ನಿನ್ನ ಸಲುವಾಗಿ ಉಳ್ಕೊಂಡೆ. ಏನಪ್ಪ ಅಂದಿ? ನೀ ನನಗೆ ಊಟ ಕೊಟ್ಟಿ, ಮೈ ಮುಚ್ಚಕ್ಕೆ ಬಟ್ಟೆ ಕೊಟ್ಟಿ, ಇರಕ್ಕೆ ಮನೆಗೆ ಜಾಗ ಕೊಟ್ಟಿ. ಹೌದು, ನಿನ್ನ ಋಣ ಭಾಳ ಐತು ನನ್ನ ಮ್ಯಾಲೆ. ಚಿಂತೆ ಮಾಡಬೇಡ ಮಗನ, ನಾನು ಸಾಯೋದ್ರಾಗ ನಿನ್ನ ಋಣ ತೀರಿಸ್ತೀನಿ. ನಾನು ಸತ್ರು ನಿನ್ನ ಋಣ ತೀರಿಸ್ತೀನಿ. ಆದ್ರೂ ಒಂದು ಮಾತು ತಲೆಗಿಟ್ಕೋ, ಈ ಪ್ರಪಂಚದಾಗ ಯಾವ ಮಕ್ಕಳಾಗ್ಲಿ ಯಾರ ಋಣ ಬೇಕಾದ್ರೂ ತೀರಿಸ್ತಾರ, ಆದ್ರ ಒಂದು ತಾಯಿ ಋಣ ಇನ್ನೊಂದು ಈ ಮಣ್ಣಿನ ಗುಣ ತೀರ್ಸಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಆದ್ರೂ ಈ ತಾಯಿ ನಿನ್ನ ಋಣ ತೀರಿಸ್ತಾಳ. ನಾನು ಸತ್ರು ನನ್ನ ಮಾರಿ ನೋಡಬೇಡ, ನನ್ನ ಹೇಳಕ್ಕೆ ಹಿಡಿ ಮಣ್ಣ ಹಾಕ್ಬೇಡ. ನಿನಗೆ ಭಾರ ಆಗ್ಲಾರ್ದ ಮನೆ ಬಿಟ್ಟು ಹೊಂಟೀನು, ಆದ್ರೆ ಈ ತಾಯಿದೊಂದೋ ಒಂದು ಕೊನೆ ಆಸೆ, ನಿನ್ನ ಕೈಯಾರ ಒಂದು ತುತ್ತು ಅನ್ನ ತಿನ್ನಬೇಕು ಅಂತ ಈ ಕರಳು ಹಿಂಡಾಕತ್ತೈತಲ್ಲ. ಯಾಕಂದ್ರೆ 3 ದಿನ ಆತಪ್ಪ ಈ ನಿನ್ನ ಹೆಂಡತಿ ನನಗೆ ಊಟ ಕೊಟ್ಟಿಲ್ಲ. ಎಷ್ಟು ಸುಳ್ಳು ಹೇಳ್ತೀಯ ಪಾಪಿ? 3 ದಿವಸದಿಂದ ಊಟ ಹಾಕಿಲ್ಲ ಅಂತ ಹೇಳ್ತಾ ಇದೀಯಾ? ನಾಯಿಗಂತ 3 ದಿವಸದ ಅನ್ನ ಎತ್ತಿಟ್ಟಿದ್ದೀನಿ, ಆದ್ರೆ ತಂದು ಹಾಕ್ತೀನಿ, ತಿಂದು ಈ ಮನೆಯಿಂದ ತೊಲಗು. ಮಕ್ಕಳು ಬೇಕು ಅಂತ 100 ದೇವರಿಗೆ ಹರಕೆ ಹೊರ್ತೀವಿ, ಆದ್ರೆ ಮಕ್ಕಳು ಬೆಳೆದು ದೊಡ್ಡವರಾಗಿ ಮಗ್ಗಲ್ದಾಗ ಹೆಂಡತಿ ಬಂದ್ರ ಹೆತ್ತವರನ್ನ ಹೊರಗೆ ತಳ್ತಾರ, ಅನಾಥಾಶ್ರಮಕ್ಕೆ ಸೇರಿಸ್ತಾರ. ಯಾರು ಅಂತ ತಪ್ಪು ಮಾಡಬೇಡ್ರಪ್ಪ. ತಂದೆ ತಾಯಿ ತಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಮಕ್ಕಳ ಭವಿಷ್ಯ ರೂಪಿಸ್ತಾರ. ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಲಿ, ದೊಡ್ಡ ಡಾಕ್ಟರ್ ಆಗಲಿ ಅಂತ ಆಸೆ ಪಟ್ಟಿರ್ತಾರೆ. ಎಲ್ಲರೂ ಅವ್ರ ಕಷ್ಟ ಅರ್ಥ ಮಾಡಿಕೊಡ್ರಪ್ಪ. ಮಕ್ಕಳಿಗಾಗಿ ಯಾರು ಆಸ್ತಿ ಮಾಡಬೇಡ್ರಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡ್ರಿ, ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡ್ರಿ. ಮಕ್ಕಳಿಗೆ ಆಸ್ತಿ ಮಾಡಿದ್ರೆ ನನಗೆ ಬಂದ ಸ್ಥಿತಿನ ನಿಮಗೆ ಬರ್ತದೆ. ಯಾರು ಅಂತ ತಪ್ಪು ಮಾಡಬೇಡ್ರಿ. ಇಷ್ಟೆಲ್ಲ ಆದಮೇಲೆ ನಾನು ಬದುಕಬಾರ್ದು, ನಾನು ಸಾಯ್ಬೇಕು. ಯಾಕ ನಾನು ಯಾಕೆ ಸಾಯ್ಲಿ?
ನನ್ನ ಸಲುವಾಗಿ ನನ್ನ ಗಂಡ ಬದುಕ್ಯಾರ, ಸುಮತಿ ಸುಮತಿ ಅಂತ ಹಬ್ಬನಿಸ್ತಿರ್ತಾರ. ನಾನು ನನ್ನ ಗಂಡನ ಹುಡುಕ್ಬೇಕು, ನಾನು ನನ್ನ ಗಂಡನ ಸೇರ್ಬೇಕು. ಆದ್ರೆ ನನ್ನ ಗಂಡನ ಎಲ್ಲಿ ಅಂತ ಹುಡುಕ್ಲಿ? ನನ್ನ ಗಂಡನ ಹೆಂಗ ಸೇರ್ಲಿ? ನಾನು ಹೆಂಗ ಬದುಕಲಿ? ಅಪ್ಪ, ಅಣ್ಣ, ಯಾರಾದ್ರೂ ಪುಣ್ಯಾತ್ಮರು ಈ ಮುದುಕಿಗೆ ಭಿಕ್ಷೆ ಕೊಟ್ಟು ನನ್ನ ಜೀವ ಉಳಿಸ್ರಪ್ಪ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ. ಭಿಕ್ಷಾ ಭಿಕ್ಷೆ ಕೊಟ್ಟು ಜೀವ ಉಳಿಸಿದ ನಿಮ್ಮೆಲ್ಲರಿಗೂ ಪುಣ್ಯ ಬರಲಪ್ಪ, ಪುಣ್ಯ ಬರಲಿ. ಮೊದಲು ನಾನು ನನ್ನ ಗಂಡನ ಹುಡುಕ್ಬೇಕು, ನನ್ನ ಗಂಡನ ಸೇರ್ಬೇಕು. ಎಲ್ಲದಕ್ಕಿಂತ ಮುಂಚೆ ನನ್ನ ಮಗನ ಋಣ ತೀರಿಸ್ಬೇಕು. ನನ್ನ ಮಗನ ಋಣ ತೀರಿಸ್ಬೇಕು. ನನ್ನ ಗಂಡನ ಹುಡುಕ್ಬೇಕು.